ವೀಕ್ಷಕರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಪ್ರತಿಷ್ಠಿತ ಚಿಂತಾಮಣಿಯಲ್ಲಿ ಒಂದು ಅದ್ಭುತವಾದ ಮಾಣಿಕ್ಯವನ್ನು ನಾವು ಈ ದಿನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಅದು 100% ಅಂದರೆ ಸತ್ಯ, 100ಕ್ಕೆ 100ರ ನಿಜ ಹೇಳುವಂಥ ಧೀಮಂತ ನಾಯಕರು ನೂರುಲ್ಲಾ ಸಾಹೇಬರು. ಅವರು ಬೆಳಕು ಎನ್ನುವ ಒಂದು ನ್ಯೂಸ್ ವಾಹಿನಿಯನ್ನು ಕೂಡ ನಡೆಸ್ತಾರೆ. ಅಂತ ಒಬ್ಬ ಧೀಮಂತ ನಾಯಕನಿಗೆ ಸ್ನೇಹಸಿರಿ ಕಾರ್ಯಕ್ರಮದಲ್ಲಿ ವೇದಿಕೆ ತಂಡದ ಪರವಾಗಿ ಒಂದು ಸಣ್ಣ ಕಿರು ಸನ್ಮಾನ. ಒಂದು ವ್ಯಕ್ತಿಗೆ ವ್ಯಕ್ತಿತ್ವ ಬರಬೇಕಂದ್ರೆ ಅವರು ಮಾಡುವ ಕಾರ್ಯಕ್ಷೇತ್ರವನ್ನು ಗುರುತಿಸಿ ನಾವು ಆ ವ್ಯಕ್ತಿತ್ವವನ್ನು ನೀಡುವಂಥ ಕೆಲಸವನ್ನು ಕುಲಬಾಂಧವರ ವೇದಿಕೆ ವಾಹಿನಿ ರಾಜ್ಯಾದ್ಯಂತ ಮಾಡ್ತಾ ಬರ್ತಿದೆ. ಅಂಥ ಒಬ್ಬ ಧೀಮಂತ ನಾಯಕನಿಗೆ ಒಂದು ಕಿರು ಸನ್ಮಾನ. ನಮ್ಮ ಪ್ರೀತಿಯ ರಾಮಾಪುರ ತ್ಯಾಗರಾಜ್ಜಿಯವರು, ಹಾಗೆ ಮಹಿಳಾ ನಾಯಕರು ಧೀಮಂತ ಡಾಕ್ಟರ್ ಲಕ್ಷ್ಮೀಜಿಯವರು, ಹಾಗೆ ಚಿಂತಾಮಣಿಯ ಅಧ್ಯಕ್ಷರು ಎಲ್ಲ ಸಹಯೋಗದೊಂದಿಗೆ ಒಂದು ಪುಷ್ಪನಮನ. ಸತಮಾನಂ ಭವತಿ ಸದಾ ಶೈವೇಂದ್ರಿಯೇ ಪ್ರತಿಷ್ಠತಿ. ನಮ್ಮ ಮಾಧ್ಯಮ ಮಿತ್ರರಿಗೆ ಸಕಲವೂ ಸಿದ್ಧಿಸಲಿ, ಅಲ್ಲ ಅವರನ್ನು ಇನ್ನೂ ಉತ್ತಂಗತೆಗೆ ತಗೊಂಡೋಗಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಎರಡೇ ಇದೆ ನೋಡಿ, ನಿಮ್ಮ ಕುಲಬಾಂಧವರ ವೇದಿಕೆ ಸ್ನೇಹಸಿರಿ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಕಿರು ಪರಿಚಯ. ಬನ್ನಿ ನೀವು ಈ ಕಡೆ. ವಿಡಿಯೋ ಮಾಡು ನೀನಲ್ವಾ ಸೆಕೆಂಡ್ ಬಾ ಸರ್. ಮತ್ತೆ ಎರಡೇ ನಿಮಿಷ ಹೇಗಿದೆ ಎಲ್ಲ ಬನ್ನಿ. ಹಾಂ ಬನ್ನಿ ಸರ್, ಹಾಂ ಬನ್ನಿ ತೊಗೊಂಡು. ಹಾಂ ಬನ್ನಿ ಮೇಡಮ್, ನೀವು ವಿಡಿಯೋ ಮಾಡುವ ಜೊತೆ ನಿಂತ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಚಿಂತಾಮಣಿ ನಗರದಲ್ಲಿ ನಾಗರಾಜರವರ ನಿವಾಸದಲ್ಲಿ ಸವಿತಾ ಸಮಾಜದ ಕುಲಬಾಂಧವರಿಂದ ನನಗೆ ಆತ್ಮೀಯವಾಗಿ ಗೌರವಿಸಿ ಜೊತೆಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿರುವುದಕ್ಕೆ ನಾನು ಆ ಸಮುದಾಯಕ್ಕೆ ಜೊತೆಗೆ ಎಲ್ಲ ಸಮಾಜಗಳಿಗೂ ಕೂಡ ಚಿರಋಣಿಯಾಗಿದ್ದೇನೆ. ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಅಳಿಲು ಸೇವೆ ಮಾಡುತ್ತಿರುವ ನನ್ನನ್ನು ಈ ರೀತಿಯಾಗಿ ಗುರುತಿಸಿ ದೂರದ ಮಂಡ್ಯದಿಂದ ಬಂದು ನನ್ನ ಒಂದು ಸಾಧನೆಗಳ ಬಗ್ಗೆ ಮೆಲುಕು ಹಾಕಿ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡಿ ಆತ್ಮೀಯವಾಗಿ ಮಾತನಾಡಿ ಶುಭ ಹಾರೈಸಿರುವಂತಹ ಈ ಸಮುದಾಯದ ಕುಲಬಾಂಧವರಿಗೆ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ಬೆಳಕು ಸುದ್ದಿ ವಾಹಿನಿಯ ಪರವಾಗಿ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ಈ ಸಂದರ್ಭದಲ್ಲಿ ನಾನು ಬಯಸೋದೇನೆಂದರೆ, ನಾನು ಯಾವುದೇ ಸಮುದಾಯದ ಬಗ್ಗೆ ಭೇದ ಭಾವವಿಲ್ಲದೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ಹಾದಿಯಲ್ಲಿ ಮುನ್ನಡೆಯುತ್ತೇನೆ. ಯಾವುದೇ ಸಮುದಾಯದಲ್ಲಿ ಇರುವಂತಹ ಸಾಧಕರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಕಾರ್ಯದಲ್ಲಿ ಕೂಡ ನಾನು ತೊಡಗಿಸಿಕೊಳ್ಳುತ್ತೇನೆ ಎಂಬ ಮಾತನ್ನು ಈ ಎಲ್ಲರ ಗಣ್ಯ ಸಮ್ಮುಖದಲ್ಲಿ ಹೇಳಲು ಬಯಸುತ್ತಾ, ಕೊನೆಯವರೆಗೂ ನಿಮ್ಮ ಸ್ನೇಹ, ಸಹಕಾರ, ಸಲಹೆ, ಸೂಚನೆ, ಮುಖ್ಯವಾಗಿ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದು ನಾನು ಅವರಲ್ಲಿ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.